ಅಲಗಾರಿಯಂತೆ ಅಲಗಾಡುವಂತಹ ಪರಿಸ್ಥಿತಿ ಅದೆಷ್ಟೋ ಬಾರಿ ಬಂದೊದಗಿದೆ. ಕಾಲವನ್ನು ಮೀರಿ ನಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಕಂಡುಕೊಂಡಿದ್ದೇನೆ. ಆದರೂ ಆಪತ್ಕಾಲದಲ್ಲಿ ಅತಿಧೈರ್ಯವನ್ನು ತಂದುಕೊಂಡಿದ್ದೇನೆ. ಹೊರೆಯುವ ಒಬ್ಬನೇ ಒಬ್ಬ ಎನ್ನುವುದನ್ನು ಅರಿತುಕೊಂಡು ಕ್ಷೀರಸಾಗರತ್ತ ನಡೆಯುತ್ತಾ ಬಂದಿದ್ದೇನೆ. ಆ ವೈಕುಂಠವನ್ನಲ್ಲಿ ಗುರಿಡುತ್ತೇನೆ. ವೈಕುಂಠದಿ ಶ್ರೀಹರೇ ಮುಕ್ತಿದಾಯಕನಾಗಿ ಮೆರೆದನು ಅತಿಯಿಂದ ಇತ್ತ ವೈಕುಂಠದಲ್ಲಿ ಶ್ರೀಹರಿಯ ಆದಿಮಾಯೆಯ ಇಚ್ಛೆ, ಜಗತ್ತಿನ ಸೃಷ್ಟಿ, ಈ ಎರಡು ಉದ್ದೇಶಗಳನ್ನ ಇಟ್ಕೊಂಡು ತ್ರೈಮೂರ್ತಿಗಳಾದಂತಹ ನಮ್ಮ ಸೃಷ್ಟಿಯಾಯಿತು. ಕತ್ತಲೆಯಲ್ಲಿ ತುಂಬಿದ ಜಲರಾಶಿಗಳ ಮಧ್ಯೆ ಸಿಲುಕಿ ನಡುಗುತ್ತಿರುವಂತಹ ತ್ರೈಮೂರ್ತಿಗಳ ಯಾತನೆಯನ್ನ ಕಂಡು ಜಗನ್ಮಾತೆಯಾದಂತಹ ಆದಿಮಾಯೆಯೇ ಓಂಕಾರ ಸ್ವರೂಪದಲ್ಲಿ ಉದ್ಭವಗೊಂಡಳು. ನಮ್ಮೆದುರು ನಿಂತು ಆಕೆ ನುಡಿದಂತಹ ಮಾತುಗಳು ಈಗ ಕೂಡ ನನ್ನ ಕಿವಿಯಲ್ಲಿ ಆರ್ತನಿಸ್ತಾ ಇದೆ. ತ್ರೈಮೂರ್ತಿಗಳೇ, ಜಗತ್ತಿನ ಮೂಲ ಶಕ್ತಿಗಳಾಗಿ ನಿಮ್ಮ ಸೃಷ್ಟಿಯನ್ನು ನಾನು ಮಾಡಿದ್ದೇನೆ. ಮುಂದೆ ಜಗತ್ತಿಗೆ ನಿಮ್ಮಿಂದ ಮಹತ್ತರವಾದಂತಹ ಕಾರ್ಯಗಳು ನಡೆಯುತ್ತಿದೆ ಎಂಬುದಾಗಿ ಆದಿಮಾಯೆ ನಮಗಿದ್ದಂತಹ ಮಾತು. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬುದಾಗಿ ನಮಗೆ ಅಭಿದಾನವನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ಬ್ರಹ್ಮದೇವನಿಗೆ ಸತ್ಯಲೋಕವನ್ನು, ಮಹಾವಿಷ್ಣುವಾದಂತಹ ನನಗೆ ಪರಮ ಪವಿತ್ರವಾದಂತಹ ವೈಕುಂಠವನ್ನು, ಪರಮೇಶ್ವರನಿಗೆ ರಜತ ಗಿರಿಯನ್ನು ಅರ್ಪಿಸಿ ನಮ್ಮನ್ನು ಪುನೀತರನ್ನಾಗಿ ಧನ್ಯರನ್ನಾಗಿ ಮಾಡಿತ್ತು. ಅಷ್ಟೇ ಅಲ್ಲದೆ ಸೃಷ್ಟಿ, ಸ್ಥಿತಿ, ಲಯಗಳೆಂಬಂತಹ ಮೂರು ಕಾಯಕವನ್ನ ನಮ್ಮ ಪಾಲಿಗೆ ಒದಗಿಸಿ ಮಾತೆ ಮಾಯದಲ್ಲಿ ಲೀನವಾಗಿ ಹೋದ್ರು. ಅವತ್ತಿಂದ ಇಷ್ಟರವರೆಗೆ ಜಗತ್ತಿನ ಪರಿಪಾಲನೆಯನ್ನು ಮಾಡ್ತಾ ನನ್ನದಾದಂತಹ ಕಾಯಕವನ್ನ ನಾನು ನೆಮ್ಮದಿಯಿಂದ ಮಾಡ್ತಾ ಇದ್ದೇನೆ ಎಂಬಂತಹ ಆತ್ಮತೃಪ್ತಿ ನಾರಾಯಣನಾದಂತಹ ನನ್ನ ಮನಸ್ಸಿನಲ್ಲಿ ಇದೆ. ಹಾಗಾದ್ರೆ ಎಂದಿನಂತೆ ಇವತ್ತೂ ಕೂಡ ಸಪ್ತ ದ್ವಾರಗಳನ್ನು ತೆರೆದು ಕ್ಷೀರ ಸಾಗರದ ಮೇಲೆ ಆದಿಶೇಷನ ಮೇಲೆ ಪವಡಿಸಿರುವಂತಹ ಈ ಸಂದರ್ಭ ಮಡದಿಯಾದಂತಹ ಮಹಾಲಕ್ಷ್ಮಿಯನ್ನು ಕಾಣಬಾರದೆ? ನನ್ನ ಪಾದ ಸೇವೆಯಲ್ಲಿ ತಲ್ಲೀನರಾಗಿ ಮಹಾವಿಷ್ಣುವಿನ ಚರಣ ಕಮಲದಲ್ಲಿ ಸೇವೆಯಲ್ಲಿ ಕೈಗೊಂಡಿದ್ದಾಳೆ. ಅಷ್ಟೇ ಅಲ್ಲ, ಒಮ್ಮೆ ಆ ಕಡೆ ನೋಡಬಾರದೆ, ಒಮ್ಮೆ ಈ ಕಡೆ ನೋಡಬಾರದೆ, ಎಲ್ಲಿ ನೋಡಿದರಲ್ಲಿ ಓಂ ನಮೋ ನಾರಾಯಣಾಯ ನಮಃ, ಗೋವಿಂದಾಯ ನಮಃ ಎಂಬುದಾಗಿ ಭಕ್ತರೆಲ್ಲರೂ ನನ್ನನ್ನು ಹಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ನಾನು ಅದರ ಬಗ್ಗೆ ಯೋಚನೆ ಮಾಡುವುದಲ್ಲ. ದೂರದಿಂದ ನೋಡುವಾಗ ಒಂದು ವಿಚಾರ ನನ್ನ ದೃಷ್ಟಿಗೆ ನಿಂತಿಸ್ತಾ ಇದೆ. ಸುರಗಣನವೆಲ್ಲ ಒಂದಾಗಿ ಮಹಾವಿಷ್ಣುವಿನ ಸ್ಮರಣೆಯನ್ನ ಮಾಡ್ತಾ ಈಚೆ ಬರ್ತಾ ಇದ್ದಾರೆ. ಹಾಗಾದರೆ ನನ್ನ ಚಿತ್ತವನ್ನ ಒಂದು ಅರೆ ಕ್ಷಣ ಅತ್ತ ನೋಡಿ ಬರುತ್ತಿರುವಂತಹ ದೇವೇಂದ್ರನ್ನ ಎದುರುಗೊಳ್ತೇನೆ.
ಏನ ಬಂದಿಯ ಸುರಪಾನ ನಾವು ಕುಂದಿರುವುದು ಯಾಕೆ ಬಂದೆ? ಏನು ಬಂದಿಯ ಸುರಪಾನ ನಾವು ಕುಂದಿರುವುದೇನು ಕಷ್ಟದೊಳಗೆಂದು ಮಾನವಂತರೆ ಬಂದವೇನು ಜರಿದಿರಿ ಬಂದೆ ಮಾನವಂತರ ಸ್ವರ್ಗವೇನು ತರಿಸುತ್ತ ಬಂದೆ ತಾನು ರಾಗದಿ ಬೇಳು ಎಂದೆನುದರುರಬ ಏನು ಬಂದಿಯ ದುರಬ ಸುರಪಾಲ, ಸ್ವಾಮಿ, ದೇವಲೋಕದ ಸುರ ಗದ್ದುಗೆಯಲ್ಲಿ ಸೂರ್ಯಪ್ರಭೆಯಿಂದ ಪ್ರಕಾಶಿಸುತ್ತಿರುವಂತವನು ನೀನು. ಹೌದು. ನಿನ್ನ ಆಳ್ವಿಕೆಯನ್ನು ನೋಡಿದ್ರೆ ಹ. ಎಂತವನಿಗಾದ್ರೂ ಒಂದು ಅರೆಕ್ಷಣವಾದ್ರೂ ಮತ್ಸರ ಖಂಡಿತವಾಗಿಯೂ ಬರ್ತದೆ. ಹೌದು. ನಿನ್ನ ವೈಭೋಗವೇನು, ಹ. ನಿನ್ನ ಆಳ್ವಿಕೆ ಏನು, ಹ್ಮ್. ನಿನ್ನ ಆಸ್ಥಾನವೇನು, ಅವುಗಳನ್ನ ನಾಲಗೆಯಲ್ಲಿ ಬಣ್ಣಿಸುವಂತದ್ದಲ್ಲ. ಹ. ನಿನ್ನ ಅಂದ ಚಂದದ ಸುರಪನ ಒಟ್ಟೋಲಗವನ್ನ ಬಿಟ್ಟು ಹ. ಸಮಸ್ತ ಸುರ ಸೈನ್ಯದವನಾಗಿ ನೀನು ಬರ್ತಾ ಇದ್ದಿ. ಹ. ಬರುವುದು ಮಾತ್ರ ಹೌದು. ನಾನು ನಿನ್ನ ಮುಖವನ್ನೇ ಗಮನಿಸ್ತಾ ಇದ್ದೇನೆ. ಏನು ಸ್ವಾಮಿ? ನೀನು ಬಂದಿರುವಂತಹ ಸಂದರ್ಭವನ್ನ ನೋಡಿದ್ರೆ, ಹ. ನೀನು ಬರುತ್ತಿರುವಂತಹ ರೀತಿಯನ್ನ ನೋಡಿದ್ರೆ, ಹ. ನೀನು ಯಾವುದೋ ಚಿಂತೆಯಲ್ಲಿ ಇದ್ದೀಯ, ಹ. ನೀನು ಯಾವುದೋ ದುರಿತದಲ್ಲಿ ಇದ್ದೀಯ, ಹ. ನೀನು ಯಾವುದೋ ನೋವಿನಲ್ಲಿ ಇದ್ದೀಯ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗಿದ್ದೇನೆ. ಹ. ಆದ್ರಿಂದ ಹ. ಪ್ರಪಾದ, ಯಾತಕ್ಕಾಗಿ ಬಂದೆ? ನಿನ್ನ ಮುಖದಲ್ಲಿ ಯಾಕೆ ಚಿಂತೆ? ಅವತರಿಸಬೇಕು. ಶ್ರೀರಮಣಿ ನವದೇವ ಶ್ರೀರಮಣಿ ನವದೇವ ದೇವ ಸಾರಾಶನೆ ಬೀರೋ ಕೇಶವ ದಯವಾರ ಸಾರಾಶನೆ ಬೀರೋ ಕೇಶವ ಅಮರಾವತಿಯೊಳೆಂದು ಅಸುರರೊಟ್ಟೊಡಿ ದೇವ ಅಮರಾವತಿಯೊಳೆಂದು ಅಸುರರೊಟ್ಟೊಡಿ ದೇವ ಸೋದರಗಿದರಯ್ಯ ದೇವ ದಾರುಕಾಲದ ಬಂದು ಹಿರಿಮಯವನಿಂದು ದಾರುಕಾಲದ ಬಂದು ಹಿರಿಮಯವನಿಂದು ಸಾರಿದೆ ನಾನಿಲ್ಲಿ ಕಾರುಣ್ಯ ಸಿಂಧು ಶ್ರೀರಮಣಿ ದೇವರ ದೇವ ದೇವ ಕಾರುಣ್ಯ ಸಿಂಧು ನೀನು. ಹ. ನಮ್ಮ ಮದರವನ್ನು ನೋಡಿದಾಕ್ಷಣ ನಮ್ಮ ಅಂತರಂಗದಲ್ಲಿ ಅಡಗಿದ ಕಮಲೆಯನ್ನು ಅರಿತುಕೊಂಡೆಯಾ ತಂದೆ. ಹ. ಸ್ವಾಮಿ, ಹ್ಮ್. ಸೌಖ್ಯ ಸೌಭಾಗ್ಯದಿಂದ ಅಕ್ಷಯವಾದಂತ ಆನಂದದಿಂದ ಹ. ಸ್ವರ್ಗಲೋಕದಲ್ಲಿ ಇರಬೇಕಾದವನೇನು ಸರಿ. ಹ. ಆದರೇನು ಮಾಡೋಣ? ಹ್ಮ್. ದುರುಳವು ಪಟ್ಟಣ ಸ್ವಾಮಿ, ದುರುಳವು ಪಟ್ಟಣ. ದುರುಳ ರೂಪಗಳು. ಅಮರಾವತಿಗೆ ಅಭಿಯೋಗಗೈದಂತ ದಾರಿಗಾಸುರು ಎನ್ನುವಂತ ಶೋಣಿತಾಗ್ರದಾರಸ ಹ. ನಮ್ಮೆಲ್ಲರನ್ನು ಬೆಸಗಡಿಸಿದ್ದಾನೆ ಸ್ವಾಮಿ. ಓ. ದೇವಪೀಠ ಹೋಯಿತು ಎನ್ನುವಂತ ಸಂಕುಚಿತ ಭಾವದ ಮತ್ಸರದಿಂದ ಇಲ್ಲಿಗೆ ಬಂದದ್ದಲ್ಲ ಸ್ವಾಮಿ. ಹ್ಮ್. 3 ಲೋಕದಲ್ಲಿಯೂ ಧರ್ಮಗಾರಿಯಾಗುತ್ತಾ ಉಂಟು. ಹ. ಮುನಿಗಳ ಮೇಲೆ ಮುನಿಯಿದ್ದಾನೆ. ಹ್ಮ್. ಬ್ರಾಹ್ಮಣನನ್ನು ಬಾಳಬಿಡುವುದಿಲ್ಲ. ಓಹೋ. ಸಜ್ಜನರಿಗೆ ಸಂಕಷ್ಟವನ್ನು ಕೊಡುತ್ತಾ ಇದ್ದಾನೆ. ಹ. ಸ್ಥಿತಿ ವ್ಯತ್ಯಸ್ತವಾಗಿದೆ ಸ್ವಾಮಿ. ಹ. ಸ್ಥಿತಿಯನ್ನು ಪಾಲಿಸಬೇಕಾದಂತ ನೀನೇ ಇಂದು ಎದ್ದು ನಿಲ್ಲಬೇಕು ಸ್ವಾಮಿ. ಸುರಪಾಲ, ಸುರಪತಿಯೊಂದು ಕೇಳಿ
ಸಗರಿ ಮುದಲಾರಿ ಕೊಲೆಯುತ ಭಯವ ಜಡಿರೀಗವೆ ಕೊಲೆಯುತ ಭಯವ ಜಡಿರೀಗವೆ ಬರುವಿನುಳ್ಳರ ಸಂವರಿಸುವೆನು ಅದು ಮರುಡ ಮುಡವಾರಿ ದೇವ ದಾರಿಕಾಸುರನೆಂಬ ಅಸುರ ಚೋಳಿತ್ತಾಪುರದಿಂದ ದೇವಲೋಕವನ್ನ ಮುಟ್ಟಿದ್ದಾನೆ. ಸುರಾದಿ ಸೈನ್ಯವನ್ನ ಸೋಲಿಸಿ ದೇವಲೋಕದಿಂದ ನಿಮ್ಮನ್ನು ಅಟ್ಟಿದ್ದಾನೆ ಎಂಬಂತ ವಿಚಾರವನ್ನ ನನ್ನ ಮುಂದೆ ಇರ್ತಾ ಇದ್ದೆ. ಸುರಪಾಲ, ಒಂದು ಮಾತನ್ನು ನೀನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾವುದು ಸುರಪಾಲ ಎಂಬಂತ ಗದ್ದುಗೆಯನ್ನು ಪಡ್ಕೊಳ್ಳಿಕ್ಕೆ ಸಾಮಾನ್ಯನಾದಂತಹ ಯಾವುದೇ ವ್ಯಕ್ತಿಯಿಂದ ಅದು ಸಾಧ್ಯ ಇಲ್ಲ. 100 ಮಖವನ್ನು ಮಾಡಿ ದೇವತೆಗಳ ಆಶೀರ್ವಾದದಿಂದ ಪಡೆದಂತಹ ಪುಣ್ಯವಾದಂತಹ ಪೀಠ ಸುಲಭದಲ್ಲಿ ಮತ್ತೊಬ್ಬರ ಪಾಲಿಗೆ ಅಲೆಕ್ಷಣ ಹೋದರೂ ಕೂಡ ಅದು ಮತ್ತೆ ನಿನ್ನ ಪಾಲಿಗೆ ಬರುತ್ತದೆ ಎಂಬಂತಹ ಸಂಕಲ್ಪ ಹರಿಯಾದಂತಹ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಚಿಂತೆ ಬಿಡು, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗ್ತದೆ. ಕಾಲಾಂತರಕ್ಕೆ ಆಗುವುದು ಇದೆಯಲ್ಲ, ಅದನ್ನು ತಪ್ಪಿಸಲು ಯಾರೂ ಕೂಡ ಸಾಧ್ಯವಿಲ್ಲ. ಸುರಪಾಲದಂತಹ ನೀನು ಅವತ್ತು ದೂರ್ವಾಸ ಮುನಿಗಳಿಗೆ ಮಾಡಿದಂತಹ ಅಪಮಾನದ ಫಲವಾಗಿ ನಿರಂತರವಾಗಿ ನೀನು ಅಸುರರ ದಾಳಿಯನ್ನು ಅನುಭವಿಸಲೇ ಇದ್ದಿ. ಬಿಡು, ಚಿಂತೆ ಬಿಡಯ್ಯ. ಎಲ್ಲಾದರೂ ಹೋಗಿಗಿರು, ಹರಿನಾಮ ಸ್ಮರಣೆಯಲ್ಲಿ ಇರು, ಆದಿಶಕ್ತ್ಯಾತ್ಮಕ ಶ್ರೀದೇವಿಯನ್ನು ಭಜಿಸ್ತಾ ಇರು. ಅಸುರನನ್ನು ಕೊಂದು ನಿನ್ನ ಪೀಠವನ್ನು ನಿನಗೆ ಪುನರಪಿ ಕೊಡ್ತೇನೆ. ಧೈರ್ಯದಿಂದಿರು, ಧೈರ್ಯದಿಂದಿರು, ಧೈರ್ಯದಿಂದಿರು. ಮಹಾವಿಷ್ಣುವಾದಂತಹ ನಾನು ಇವತ್ತು ಸುಮ್ಮನೆ ಇದ್ದ ಲೋಕ ಪರಿಪಾಲಕನಾದ ಆಗಿದ್ದಾನೆ ಎಂಬಂತಹ ಮಹಾವಿಷ್ಣುವಿನ ಹೆಸರಿಗೆ ಅಪಮಾನ. ಆದ್ರಿಂದ ಸುಮ್ಮನೆ ಇರುವುದು ಸರಿಯಲ್ಲ. ವಾಹನವಾದಂತಹ ಗರುಡವನ್ನ ಏರ್ತೇನೆ, ಕೈಯಲ್ಲಿ ಸುದರ್ಶನ ಚಕ್ರ ಪ್ರಾಣಿಯಾಗಿದ್ದೇನೆ. ಸುಮ್ಮನೆ ಕೂರುವುದು ಸರಿಯಲ್ಲ. ದಾರಿಗಾಸುರ ಎಲ್ಲಿದ್ದಾನೆ ಎಂಬುದಾಗಿ ಹಾರತ್ತ ನಡೀತಾ ಹೋಗ್ತಾನೆ.